ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮಾರ್ನಿಂಗ್ 6 o'clock ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ನ ನಿಮ್ಮ ಜೊತೆಗೆ ಇವಾಗ ಆದಷ್ಟು ಒನ್ ಡೇ ಬಿಟ್ಟು ಒನ್ ಡೇ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ 6 o'clock ಎಷ್ಟು ಫಾಗಿದೆ ನೀವು ಇಲ್ಲಿ ನೋಡ್ಬೋದು. ಮೊಬೈಲಲ್ಲಿ ಎಷ್ಟು ಕಾಣಿಸ್ತಾ ಇಲ್ಲ, ಬಟ್ ಡೈರೆಕ್ಟಾಗಿ ನೋಡಿದರೆ ಸಿಕ್ಕಾಪಟ್ಟೆ ಇತ್ತು. ಸೊ ನೋಡಿ, ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ವಿಡಿಯೋನ ಮಾಡಿಕೊಂಡೆ. ಸೊ ಎಲ್ಲ ಕಡೆಗೂ ಕೂಡ ಚಳಿ ಸಿಕ್ಕಾಪಟ್ಟೆ ಇದೆ ಅಂತ ಅಂದ್ಕೊತೀನಿ, ಬಟ್ ಹುಬ್ಳಿನಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇರೋದು. ಬೆಳಿಗ್ಗೆ ಎದ್ದೇಳಕ್ಕೆ ಮನಸ್ಸಾಗ್ತಿಲ್ಲ. ಸೊ 1 ವೀಕ್ ಆಯಿತು ನಾನು ಹೊರಗಡೆ ವಾಕ್ ಹೋಗೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಮನೆಯಲ್ಲಿ ಒನ್ ಡೇ ಬಿಟ್ಟು ಒನ್ ಡೇ ಥ್ರೆಡ್ಮಿಲ್ಲಲ್ಲಿ ಮಾಡ್ತೀನಿ, ಇಲ್ಲಾಂದರೆ ಮತ್ತೆ ಲೇಟಾಗಿ ಎದ್ದೇಳ್ತೀನಿ. ಸೊ ಚಳಿಗೆ ಎದ್ದೇಳೋಕ್ಕೆ ಮನಸ್ಸಾಗಲ್ಲ. ಸೊ ಆ ರೀತಿಯಾಗಿ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಇವಾಗ ನಾನು ವಾಕ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡೆ. ಫೋಗ್ ಬೀಳ್ತಾ ಇರೋದು ನೋಡಿದರೆ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಥ್ರೆಡ್ಮಿಲ್ಲಲ್ಲೇ ವಾಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಬಾಗಿಲಿಗೆಲ್ಲ ಕಸ ಎಲ್ಲ ಹೊಡೆದು ನೀರೆಲ್ಲ ಹಾಕಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಸೊ ಈ ಕ್ಲೈಮೇಟ್ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ. ಏಳೋವರೆಗೂ ಬೇಜಾರು ಅಂತ ಅನಿಸುತ್ತೆ, ಚಳಿ ಅಂತ ಅನಿಸುತ್ತೆ, ಬಟ್ ಎದ್ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ದಾಸವಾಳ ಹೂವು ಅರಳಿದೆ. ನಮ್ಮ ಮನೆ ಮುಂದೆ ಒಂದು ದಾಸವಾಳ ಗಿಡ ಇದೆ, ಸಿಕ್ಕಾಪಟ್ಟೆ ದಾಸವಾಳ ಹೂವು ಆಗುತ್ತೆ ಅದರಲ್ಲಿ. ಸೊ ಇವಾಗ ವಾಕ್ ಮಾಡೋಣ, ಒಂದು 10 to 15 minutes ವಾಕ್ ಮಾಡೋಣ ಅಂತ ಹೇಳಿ ವಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ನಾವು ಹೊರಗಡೆ ಒಂದು ಹಾಫ್ ಆನ್ ಅವರ್ ವಾಕ್ ಹೋದರೂ ಕೂಡ ಈ ಥ್ರೆಡ್ಮಿಲ್ಲಲ್ಲಿ ನೀವು ಒಂದು 15 minutes ವಾಕ್ ಮಾಡಿಬಿಟ್ರೆ ಸಾಕು, ಆರಾಮಾಗಿ ಸ್ವೆಟ್ಟಿಂಗ್ ಆಗುತ್ತೆ ಮತ್ತು ಆರಾಮಾಗಿ ಫ್ಯಾಟ್ ಬರ್ನ್ ಆಗುತ್ತೆ ಇದರಲ್ಲಿ. ಸೊ ನನ್ನ ಮನೆಯಲ್ಲಿ ಥ್ರೆಡ್ಮಿಲ್ ಇದ್ದರೂ ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ ನನಗೆ ವಾಕ್, ಯಾಕಂದರೆ ಫ್ರೆಶ್ ಏರ್ ಬರ್ತಾ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ ನೇಚರ್ನ ನೋಡಿಕೊಂಡು ವಾಕ್ ಮಾಡೋದಕ್ಕೆ. ಅಲ್ಲಿ ಹೋಗಿ ಬಂದು ನಾನು ಮನೆಯಲ್ಲೂ ಕೂಡ ಒಂದು 10 minutes ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಥ್ರೆಡ್ಮಿಲ್ಲಲ್ಲಿ ಮಾಡೋದನ್ನು ಬಿಟ್ಬಿಟ್ಟಿದ್ದೆ. ಸೊ ಇವಾಗ ಚಳಿ ಇರೋದ್ರಿಂದ ಮತ್ತೆ ಥ್ರೆಡ್ಮಿಲ್ಲಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮನೆಯಲ್ಲೇ ವಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯಲ್ಲೇ ಇವಾಗ ವಾಕ್ ಮಾಡ್ತಾ ಇದ್ದೀನಿ. ವಾಕೆಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಇವತ್ತು ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಜ್ಜದ್ದು ದಿನ ಇದೆ, ಅಪ್ಪಾಜಿದು ದಿನ ಇದೆ ಇವತ್ತು. ಸೊ ಹಾಗಾಗಿ ಅದಕ್ಕೋಸ್ಕರ ಮಮ್ಮಿ ಕೂಡ ಬಾ ಅಂತ ಹೇಳಿ ಫೋನ್ ಮಾಡ್ತಾಯಿದ್ರು. ಸೊ ಹೋಗೋಣ ಅಂತ ಹೇಳಿ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಟಿಫಿನ್ ಎಲ್ಲನೂ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದಿದ್ದೀನಿ. ಈ ಥರ ನಮ್ಮ ತಾತ ಅವ್ರ ಫೋಟೋಗೆ ಹೂವೆಲ್ಲ ಹಾಕಿ ಮುಂದ್ಗಡೆ ಅವ್ರಿಗೆ ಇಷ್ಟ ಆಗುವಂತಹ ಒಂದು ಐಟಮ್ಸ್ ಎಲ್ಲನೂ ಇಟ್ಟು, ಹಣ್ಣು ದೀಪ ಎಲ್ಲನೂ ಇಟ್ಟು ಈ ರೀತಿಯಾಗಿ ಪೂಜೆನ ಮಾಡ್ಕೊತೀವಿ. ಮತ್ತು ಅವರಿಗೆ ಬಟ್ಟೆನೂ ಕೂಡ ಇಟ್ಟು ಪೂಜೆನ ಮಾಡ್ತೀವಿ. ಪ್ರತಿ ವರ್ಷವೂ ಮಮ್ಮಿ ಇದೇ ಥರ ಮಾಡೋದು. ಸೊ ಅದು ನಮ್ಮ ಕರ್ತವ್ಯ ಇರುತ್ತೆ ಅಲ್ವಾ, ನಮ್ಮ ಹಿರಿಯರದು. ಈ ರೀತಿ ಅವರು ತೀರ್ಕೊಂಡಿರುವಂತಹ ಒಂದು ತಿಥಿಯಲ್ಲಿ ಈ ರೀತಿ ಅವರಿಗೆ ಸಮಾಧಾನ ಆಗಲಿ, ಅವರು ಶಾಂತವಾಗಿರಲಿ, ಅವರು ಯಾವಾಗಲೂ ಖುಷಿಯಾಗಿರಲಿ ಅಂತ ಹೇಳಿ ಈ ರೀತಿ ಒಂದು ಮಾಡುವಂತಹ ಕರ್ತವ್ಯನ ನಾವು ಕೂಡ ಮಾಡ್ತಾ ಇದ್ವಿ. ಸೊ ನಾನು ಬಂದ ತಕ್ಷಣವೇ ಕಾಲೆಲ್ಲನೂ ತೊಳ್ಕೊಂಡು ಸ್ವಲ್ಪ ಅಕ್ಷತೆ ಎಲ್ಲನೂ ಹಾಕಿ ಉದ್ದಿನ ಕಡ್ಡಿ ಬೆಳಗಿ ಧೂಪನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ತಮ್ಮ ಅವ್ರದ್ದು ಪಟ್ಟಾಧಿಕಾರ ಫಂಕ್ಷನ್ ಎಲ್ಲನೂ ಮುಗಿದ ಮೇಲೆ ಒಂದು ಸತಿ ಒಂದು ಅರಿಶಿನ ಹಚ್ಚುವಂತಹ ಒಂದೊಂದು ಶಾಸ್ತ್ರನ ಮಾಡ್ತಾರೆ. ಸೊ ಹಾಗಾಗಿ ಅವತ್ತಿನ ದಿನ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಎಲ್ಲನೂ ಕೂಡ ಬಂದಿದ್ದರು. ಸೊ ಆ ಒಂದು ಫಂಕ್ಷನ್ ಯಾವ ರೀತಿ ಆಗಿತ್ತು ಅಂತ ಹೇಳಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಂಕ್ಷನ್ ಏನಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಅರಿಶಿನ ಎಲ್ಲನೂ ಹಚ್ಚಿ ಅವರಿಗೆ ಆರತಿ ಮಾಡುವಂಥದ್ದು. ನೋಡಿ, ರಾಕ್ ಕ್ಲಿಪ್ಪಿಂಗ್ನ ಹಾಕ್ತೀನಿ ನಿಮಗೂ ಕೂಡ. ಮಮ್ಮಿ ನೀನು ನಿಂದ್ರಿ.
ಇರ್ಲಿ ನಿಂದ ಅಕ್ಕೆಲ್ಲ ಹಿಂದೆ ಬಂದ ಮೂರು ಗುಲಾಬಿ ಗ್ರೂಪ್ 3 ಗುಲಾಬಿ ಗ್ರೂಪ್ ಅಲ್ಲಿ ಫೋಟೋ ಇಲ್ಲ ಮತ್ತು ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ. ಸೊ ಮತ್ತು ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬ ಓಡಾಡೋದ್ರಲ್ಲಿ ಮನೆ ಎಲ್ಲ ಫುಲ್ ಬಟ್ಟೆಯಿಂದನೇ ಮೆಸ್ಸಿ ಆಗಿಬಿಟ್ಟಿತ್ತು. ಬರೀ ಹೋಗಿ ಬಂದಿರೋ ಬಟ್ಟೆ, ವಾಶ್ ಮಾಡಿರೋ ಬಟ್ಟೆ, ಸಿಕ್ಕಾಪಟ್ಟೆ ಬಟ್ಟೆ ಆಗಿಬಿಟ್ಟಿತ್ತು ಎಲ್ಲ ಕಡೆ ಕೂಡ. ಫಸ್ಟ್ ಇವತ್ತೆಲ್ಲನೂ ಫೋಲ್ಡ್ ಮಾಡಿ ಇಟ್ಬಿಡೋಣ, ವಾಶ್ ಮಾಡೋದಕ್ಕೆ ಹಾಕೋಣ ಅಂತ ಹೇಳಿ ಎಲ್ಲ ಬಟ್ಟೆನೂ ಕೂಡ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೇರ್ ಮೇಲೆಲ್ಲ ಬಟ್ಟೆ ಇದೆ, ಮೇಲ್ಗಡೆ ಬಟ್ಟೆ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಆ ರೂಮಲ್ಲೂ ಇನ್ನೊಂದು ರೂಮಲ್ಲೂ ಕೂಡ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು ಫೋಲ್ಡ್ ಮಾಡುವಂಥದ್ದು. ಅದಕ್ಕೆ ಫಸ್ಟ್ ಎಲ್ಲ ಮುಗಿಸ್ಕೊಂಬಿಡೋಣ, ನೀಟಾಗಿ ಇಟ್ಕೊಂಬಿಡೋಣ ಅಂತ ಹೇಳಿ ಇವತ್ತು ಎಲ್ಲ ಬಟ್ಟೆನೂ ಕೂಡ ಫೋಲ್ಡ್ ಮಾಡಿ ಮನೆಯೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಿಂದ ನಾನು ಒಂದು ರಂಗೋಲಿ ಸಿರೀಸ್ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಡೈಲಿ ಹೊಸ್ತಿಲಿಗೆ ಹಾಕುವಂತಹ ರಂಗೋಲಿಗಳನ್ನು ತೋರಿಸೋಣ, ಡೈಲಿ ಒಂದೊಂದು ಅಂತ ಹೇಳಿ ತುಂಬ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ವಿತ್ ಕಲರ್ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ರಂಗೋಲಿ ಸಿರೀಸ್ ಅಂತ ಹೇಳಿ ಡೈಲಿ ವ್ಲಾಗಲ್ಲಿ ನಾನು ಒಂದೊಂದು ವಿಡಿಯೋ ಅಂದರೆ ಡೈಲಿ ನಾನು ಹಾಕಿರೋಂತಹ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ. ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಸೊ ರಂಗೋಲಿ ಹಾಕೋವಾಗ ಯಾವ ರೀತಿ ಹಾಕಬೇಕಪ್ಪ ಅಂತ ಹೇಳಿ ನನಗೂ ಕೂಡ ಅದೇ ಥರ ಆಗ್ತಾಯಿತ್ತು. ಸೊ ಹಂಗಾಗಿ ನಿಮ್ಮೆಲ್ಲರಿಗೂ ಈಸಿ ಆಗಲಿ ಅಂತ ಹೇಳಿ ಆ ಒಂದು ಸಿರೀಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇದು ರೀಸೆಂಟಾಗಿ ಒಂದು ಸತಿ ಮಾರ್ಕೆಟಿಗೆ ಹೋದಾಗ ತೊಗೊಂಡು ಬಂದೆ ನೈಟ್ ಪ್ಯಾಂಟ್ಸ್ ನಂದು ಸ್ವಲ್ಪ ಎಲ್ಲ ಕಲರ್ ಎಲ್ಲ ಡಲ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ 2 ನೈಟ್ ಪ್ಯಾಂಟ್ಸ್ನ ತೊಗೊಂಡು ಬಂದೆ. ಚೆನ್ನಾಗಿರುತ್ತೆ. ನಾನು ಈ ಹುಬ್ಳಿನಲ್ಲಿ LD ಪೂಜಾರಿ ಅಂತ ಹೇಳಿ ಶಾಪ್ ಇದೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನೈಟ್ ಪ್ಯಾಂಟ್ಸ್ ಎಲ್ಲ. ಸೊ ಹಂಗಾಗಿ ಅಲ್ಲೇ ತೊಗೊಂಡು ಬಂದಿದ್ದೀನಿ. ಸೊ ನೋಡಿ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನಗಳವರೆಗೂ ನಿಮಗೆ ಕ್ಲಾತ್ ಹಾಳಾಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಕಾಸ್ಟ್ಲಿ ಇದ್ರೂ ವರ್ತ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ 2 ನೈಟ್ ಪ್ಯಾಂಟ್ನ ತೊಗೊಂಡು ಬಂದೆ. ಹೇಗಿದೆ ನೋಡಿ, ನಿಮಗೇನಾದರೂ ಬೇಕು, ನಿಮಗೇನಾದರೂ ನೈಟ್ ಪ್ಯಾಂಟ್ಸ್ ಚೆನ್ನಾಗಿರೋದು ಬೇಕು ಅಂತಂದರೆ ನೀವು ಅಲ್ಲಿ ಹೋಗಿ ತೊಗೋಬೋದು. LD ಪೂಜಾರಿ ಶಾಪಲ್ಲಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತೂ. ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಉದ್ದ ಆಗುತ್ತೆ, ಕೆಳಗಡೆ ಸ್ವಲ್ಪ ಕಟ್ ಮಾಡಿ ನಾನು ಸ್ಟಿಚ್ ಮಾಡ್ಕೊತೀನಿ. ಅಂದರೆ ನನ್ನ ಸೈಜಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ನಾನು ಸ್ಟಿಚ್ ಮಾಡ್ಕೊತೀನಿ. ಸೊ ಇವಾಗ ಹಾಗೆ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಅದನ್ನು ಕೂಡ ಮಾಡ್ಕೋಬೇಕು. ಮಮ್ಮಿ ಮನೆಗೆ ಹೋದಾಗ ಮಾಡ್ಕೊತೀನಿ. ಸೊ ಅಲ್ಲಿ ಮಷಿನ್ ಇದೆ ಅಲ್ವಾ, ಸೊ ಹಾಗಾಗಿ. ಸೊ ಮೊನ್ನೆ ಲಾಸ್ಟ್ ವೀಕ್ ಸಂಡೇ, ಸೊ ನನ್ನ ಕಸಿನ್ ದೀಕ್ಷಾ ಅಂತ ಹೇಳಿ, ಸೊ ಇವಳಿಗೆ ನಾನು ಒಂದು ಸಿಂಪಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ಫೋಟೋಶೂಟ್ನ ಮಾಡಿಸಿದೆ. ಅಂದರೆ ನಾವೇ ಮೊಬೈಲಲ್ಲಿ ಫೋಟೋಶೂಟ್ನ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಪೇಜಿಗೆ ಅಪ್ಲೋಡ್ ಮಾಡೋದಕ್ಕೆ ಬೇಕಿತ್ತು. ಸೊ ಹಂಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಚೆಕ್ ಮಾಡ್ಬೋದು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅವಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ. ಸೊ ಹಾಗಾಗಿ ಚೆನ್ನಾಗಿ ಬಂದಿತ್ತು ಮೇಕಪ್ ಲುಕ್, ಒಂಥರ ಗ್ಲಾಸಿ ಲುಕ್ ಥರ ಸಿಂಪಲ್ಲಾಗಿ ಮಾಡಿದ್ದೆ. ಸೊ ಎಲ್ಲನೂ ಖಾಲಿಯಾಗಿತ್ತು. ಜಸ್ಟ್ ಇವಾಗ ತೊಗೊಂಡು ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡ್ ಕಟಿಂಗ್ ಮಾಡಿಸ್ಕೊಂಡ್ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಸೊ ಇವಾಗ ಎಲ್ಲನೂ ಓಪನ್ ಮಾಡ್ಕೊಳ್ತೀನಿ. 2 months ಆಗಿತ್ತು ನಾವು ಗ್ರೋಸರಿ ತಂದಿರಲಿಲ್ಲ. ಅಂದರೆ ಬೇಕಾದಾಗ ಖಾಲಿಯಾಗಿರೋದಷ್ಟನ್ನೇ ತೊಗೊಂಡು ಬರ್ತಾ ಇದ್ದೆ. ಸೊ ಇವಾಗ ಎಲ್ಲನೂ ಒಂದೇ ಸತಿಗೆ ತೊಗೊಂಡು ಬರೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ.
ಸೊ ಈ ಸತಿ ನಾನು ಬೇಬಿ ಕಾರ್ನ ತೊಗೊಂಡು ಬಂದಿದ್ದೀನಿ. ನೋಡೋಣ ಬೇಬಿ ಕಾರ್ನ್ ಮಂಚೂರಿಯನ್ ಮಾಡೋಣ ಅಂತ ಹೇಳಿ. ಸೊ ನಾನು ಒಂದ್ಸತಿನೂ ಟ್ರೈ ಮಾಡಿಲ್ಲ ಬೇಬಿ ಕಾರ್ನ್ ಮಂಚೂರಿಯನು. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿ 2 ಪ್ಯಾಕೆಟ್ನ ತೊಗೊಂಡು ಬಂದಿದ್ದೀನಿ. ಸೊ ನಾವು ಇಬ್ಬರೇ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಬಂದಿರ್ತೀನಿ ನಾನು, ಬಿಕಾಸ್ ಜಾಸ್ತಿ ಏನು ತಗೋದಕ್ಕೆ ಹೋಗಲ್ಲ. ಸೊ ಆದ್ರೂ ಬೇಸಿಕ್ ನೆಸೆಸಿಟಿ ಏನಿರುತ್ತೆ ಅದನ್ನೆಲ್ಲನೂ ಬೇಕೇ ಅಲ್ವಾ, ಸೊ ಯಾವುದನ್ನು ಬಿಡೋದಕ್ಕಾಗಲ್ಲ. ಸೊ ಇದರಲ್ಲಿ ಇಷ್ಟಿದೆ ತೋರಿಸ್ತೀನಿ ನಾನು ನಿಮಗೆ. ಮಂತ್ಲಿ ನಾವು ತೊಗೊಂಡು ಬಂದರೆ ಇಷ್ಟೆಲ್ಲ ಐಟಮ್ಸ್ ಬೇಕಾಗೋದಿಲ್ಲ. ಬಟ್ ಇವಾಗ 2 months ಆಗಿತ್ತು, ತಂದಿರಲಿಲ್ಲ. ಗ್ರೋಸರಿ ಎಲ್ಲನೂ ಸ್ವಲ್ಪ ಖಾಲಿ ಆಗಿತ್ತು. ಸೊ ಹಾಗಾಗಿ ಎಲ್ಲನೂ ಒಂದ್ಸತಿ ತೊಗೊಂಡು ಬಂದುಬಿಟ್ರೆ ಮತ್ತೆ ನೆಕ್ಸ್ಟ್ ಮಂತ್ ನಮಗೆ ಅಷ್ಟಾಗಿ ಬೇಕಾಗೋದಿಲ್ಲ. ಅವಾಗ ಯಾವ್ದಾವ್ದು ಖಾಲಿ ಆಗಿರುತ್ತೆ ಅಲ್ವಾ, ಸೊ ಅದನ್ನಷ್ಟೇ ತೊಗೊಂಡು ಬರ್ತೀವಿ. ಸೊ ಇದು ಸ್ಮಾಲ್ ಶಾವಿಗೆನ ತಗೊಂಡು ಬಂದಿದ್ದೀನಿ. ಸೊ ಈ ರಂಜಾನಲ್ಲೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ ಶಾವಿಗೆ ಪಾಯಸ ಮಾಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಶಾವಿಗೆ ಪಾಯಸ ನಮ್ಮ ಮನೆಯಲ್ಲಿ ದಪ್ಪ ಶಾವಿಗೆ ಹಾಕಿ ಪಾಯಸ ಮಾಡಿದ್ರೆ ತಿನ್ನೋದಿಲ್ಲ ನನ್ನ ಹಸ್ಬೆಂಡು. ಸೊ ಹಾಗಾಗಿ ಈ ಸಣ್ಣ ಶಾವಿಗೆನೇ ನಾನು ಪಾಯಸಕ್ಕೋಸ್ಕರ ಯೂಸ್ ಮಾಡ್ತೀನಿ. ತುಂಬ ಜನ ಈ ಸಣ್ಣ ಶಾವಿಗೆನ ಯೂಸ್ ಮಾಡೋದಿಲ್ಲ ಅಂತ ಅನ್ಕೊಂತೀನಿ. ಮುಂಚೆ ನನಗೂ ಕೂಡ ಗೊತ್ತಿರಲಿಲ್ಲ. ಮದುವೆ ಆದ್ಮೇಲೆ ನಮ್ಮ ಅತ್ತೆ ಪಾಯಸ ಮಾಡ್ತಾ ಇದ್ರು ಅಲ್ವಾ, ಸೊ ಅದನ್ನ ನೋಡಿದ್ಮೇಲೆ ನನಗೂ ಕೂಡ ಗೊತ್ತಾಗಿರೋದು. ನೀವು ಯಾರೆಲ್ಲ ಈ ಥರ ಸಣ್ಣ ಶಾವಿಗೆನ ಬಳಸ್ಕೊಂಡು ಪಾಯಸ ಆಗಲಿ ಉಪ್ಪಿಟ್ಟಾಗಲಿ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ. ಒಂದು ಕರೆಕ್ಟ್ ಆಗಿರೋಂತಹ ಮೆಥಡಲ್ಲಿ ಮಾಡಿದರೆ ಉದ್ರುದ್ರಾಗಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ನಾವು ಯೂಶಲಿ ಈ ರೇಷನ್ ಎಲ್ಲಾನು ತರೋದು ಫೋಕಸ್ ಮಾರ್ಟಲ್ಲಿ. ನನ್ನ ಬ್ಲಾಗ್ಸ್ನ ಯಾರೆಲ್ಲ ನೋಡ್ತಾ ಇರ್ತೀರಾ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಾನು ಯೂಶಲಿ ಎಲ್ಲ ಐಟಮ್ಸ್ನು ತರೋದು ಫೋಕಸ್ ಮಾರ್ಟಲ್ಲಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಮೋರಲ್ಲಿ ನಂಗೆ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ, ಮತ್ತು ರಿಲಯನ್ಸಲ್ಲೂ ಕೂಡ ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಸೊ ನಾನು ತರೋದು ಯಾವಾಗಲೂ ಫೋಕಸ್ ಮಾರ್ಟಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅವಲಕ್ಕಿನ ನಮ್ಮ ಮನೆಯಲ್ಲಿ ಜಾಸ್ತಿ ಟಿಫಿನಿಗೆ ಯೂಸ್ ಮಾಡ್ತೀವಿ ನಾವು. ಸೊ ಹಂಗಾಗಿ 2 kg ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೋಸ್ಕರ ಅವಲಕ್ಕಿನ ಜಾಸ್ತಿ ಯೂಸ್ ಮಾಡ್ತೀನಿ, ಬಿಕಾಸ್ ನನ್ನ ಹಸ್ಬೆಂಡ್ಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಸೊ ವಾರದಲ್ಲಿ ಒಂದು 2-3 ಸತಿ ಆದರೂ ಅವಲಕ್ಕಿ ಇದ್ದೇ ಇರುತ್ತೆ. ಸೊ ಹಾಗಾಗಿ 2 kg ಅವಲಕ್ಕಿನ ತಗೊಂಡು ಬಂದೆ. ಸೊ ಇದೇ ಜಾಸ್ತಿ ಪ್ಲೇಸ್ನ ಇಡ್ತಿರೋದು. ಗೋಧಿ ಹಿಟ್ಟನ್ನ ತೊಗೊಂಡು ಬಂದೆ ನಾನು 5 kg ಪ್ಯಾಕೆಟು. ಆಶೀರ್ವಾದ್ ಚೆನ್ನಾಗಿರುತ್ತೆ. ಬಿಟ್ಟರೆ ಒಂದು ಗೋಲ್ಡ್ ಕಾಯಿನ್ ಅಂತ ಹೇಳಿ ಬ್ರ್ಯಾಂಡ್ ಬರುತ್ತೆ, ಸೊ ಅದು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಆಶೀರ್ವಾದ್ ಬ್ರ್ಯಾಂಡು ಒಂದು 5 kgದು ಪ್ಯಾಕೆಟ್ನ ತೊಗೊಂಡು ಬಂದಿದ್ದೀನಿ. ಸೊ ಇಷ್ಟು ಗ್ರೋಸರಿ ಐಟಮ್ಸ್ನ ತೊಗೊಂಡು. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.